ಕಿರುತೆರೆ ನಟ ಚಂದು ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಂದು ಹಾಗೂ ನಮ್ಮ ಅಮ್ಮ ಉತ್ತಮ ಸ್ನೇಹಿತರಾಗಿದ್ರು. ಅವರ ಸಂಬಂಧದ ಬಗ್ಗೆ ಏನೇನೋ ಮಾತನಾಡ್ತಿದ್ದಾರೆ ಅಂತ ಮೃತ ಪವಿತ್ರ ಜಯರಾಮ್ ಪುತ್ರಿ ಪ್ರತೀಕ್ಷಾ ಹೇಳಿದ್ದಾರೆ. ಅಮ್ಮನ ಅಂತ್ಯಕ್ರಿಯೆಗೆ ಚಂದು ಬಂದಿದ್ರು. ಅವರು ಹೈದರಾಬಾದ್ಗೆ ಹೋದ ನಂತರವೂ ನನಗೆ ಫೋನ್ ಮಾಡಿ ಮಾತನಾಡಿದ್ರು. ಆರೋಗ್ಯ ಚೆನ್ನಾಗಿ ನೋಡ್ಕೋ, ಪರೀಕ್ಷೆ ಇದೆ, ತಯಾರಿಯನ್ನ ಮಾಡ್ಕೋ ಎಂದೆಲ್ಲ ಧೈರ್ಯವನ್ನ ಹೇಳ್ತಿದ್ರು. ಆದ್ರೆ ಈಗ ಹೀಗಾಗಿದೆ ಅಂತ ದುಃಖವನ್ನ ಹೊರಹಾಕಿದ್ದಾರೆ. ನಂಬಕ್ಕೆ ಆಗಿಲ್ಲ. ಎಂತಕ್ಕಂದರೆ ಅಮ್ಮ ಸತ್ತಿದ್ದ ದಿನನೂ ಅವ್ರು ಇಲ್ಲೇ ಇದ್ದು, ಅದಾದಮೇಲೂ ಫೋನ್ ಮಾಡೆಲ್ಲ ಚೆನ್ನಾಗೇ ಮಾತಾಡ್ತಾಯಿದ್ರು, ಹುಷಾರಾಗಿರು, ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ, ಸೊ ನೀನು ಟ್ಯಾಬ್ಲೆಟ್ಸ್ ತೊಗೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಓದ್ಕೋ, ಎಕ್ಸಾಮ್ಸ್ ಹತ್ತಿರ ಬರ್ತಿದೆ ಅಂತೆಲ್ಲ ಹೇಳೋರು. ಫೋನೆಲ್ಲ ಮಾಡ್ಕೊಂಡು ಚೆನ್ನಾಗೇ ಮಾತಾಡ್ತಾಯಿದ್ರು. ಬಟ್ ಅಚಾನಕ್ಕಾಗಿ ಅವತ್ತೇನು ಎಲ್ಲರೂ ಫೋನ್ ಕಾಲ್ಸ್ ಎಲ್ಲ ಮಾಡ್ತಾಯಿದ್ರಂತೆ, ಯಾರು ಏನು ಪಿಕ್ ಮಾಡಿಲ್ಲಂತೆ. ನಮಗೂ ಅಷ್ಟೇನು ಕ್ಲೀನಾಗಿ ಗೊತ್ತಿಲ್ಲ. ಫ್ರೆಂಡ್ಸಾಗೇ ಇದ್ದರು ಸರ್, ಲೈಕ್ ನಾರ್ಮಲ್ ಎಲ್ಲರೂ ಫ್ರೆಂಡ್ಸಾಗಿ ಹೆಂಗೆ ಇರ್ತಾರೋ ಲೈಕ್ ಹಾಗೇ ಇದ್ರು. ಅಂದರೆ ಲೈಕ್ ಇವಾಗ ಟಿ ವಿ ಸೀರಿಯಲ್ಸಲ್ಲೆಲ್ಲ ಎಷ್ಟು ಕ್ಲೋಸಾಗಿರ್ತಾರೆ. ಇವಾಗ ನಾವು ಒಂಚೂರು ಏನಾದರೂ ಇದು ಮಾಡಿದ್ರು ಅವ್ರು ಮಾತಾಡ್ತಾರೆ ಸರ್. 100 ಜನ 1000 ಮಾತಾಡ್ತಾರೆ ಸರ್. ಯಾರ್ಯಾರ ಮಧ್ಯೆ ಏನೇನಿದೆ ಅದು ನಮಗೆ ಗೊತ್ತಿರುತ್ತೆ, ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ. ಇವಾಗ ಬೇರೆಯವ್ರು ಬಂದುಬಿಟ್ಟು ಇನ್ನೊಬ್ಬರು, ಇವಾಗ ನೀವು ಬಂದು ನಮ್ಮ ಹತ್ರ ಮಾತಾಡ್ತೀರಿ, ನಿಮ್ಗೆ ನಿಜ ಏನೋ ಅಂತ ಗೊತ್ತಾಗುತ್ತೆ. ಅದೇ ಇನ್ನೊಬ್ರ ಹತ್ರ ಮಾತಾಡಿದ್ರೆ ಅವ್ರು ಬೇರೆ ಒಪಿನಿಯನ್ ಹೇಳ್ತಾರೆ. ಒಬ್ಬೊಬ್ರ ಹತ್ರ ಒಂದೊಂದು ಒಪಿನಿಯನ್ ಇರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.